ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಟು BNS ಟೆಕ್ ಗುರು ಕ್ಲಾಸ್. ಇವತ್ತಿನ ಕ್ಲಾಸ್ನಲ್ಲಿ ನಾನು ಮತ್ತೆ ಎಕ್ಸೆಲ್ ಲೆಸನಲ್ಲಿ ಬರ್ತಕ್ಕಂಥ ಪಾರ್ಟ್ 7 ಹೇಳ್ತಾ ಇದ್ದೀನಿ. ಸೊ ಪಾರ್ಟ್ 7 ನಿಮಗೆ ಮತ್ತೊಂದು ಕ್ಯಾಲ್ಕುಲೇಷನ್ಸ್ ಜೊತೆಗೆ ಅಂದರೆ ಲೈಕ್ ಸೊ MS ಎಕ್ಸೆಲ್ ಪಾರ್ಟ್ 7. ಸೊ ಪಾರ್ಟ್ 7 ನಾವು ಎಂಪ್ಲಾಯ್ ಪೇಸ್ ಶೀಟನ್ನು ರೆಡಿ ಮಾಡ್ತಾ ಇದ್ದೀವಿ. ಸೊ ಹಾಗಾದರೆ ಬನ್ನಿ ಡೈರೆಕ್ಟ್ ಎಕ್ಸೆಲಲ್ಲಿ ನಾವು ಹೇಗೆ ವರ್ಕ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಆ್ಯಂಡ್ ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸನ್ನು ಹೇಳಿದ್ದೆ. ಸೊ ನಾನೀಗ ಎಂಪ್ಲಾಯ್ ಪೇ ಶೀಟನ್ನು ಹೇಳ್ತಾ ಇದ್ದೀನಿ. ಡೈರೆಕ್ಟ್ ಐ ಆಮ್ ಗೋಯಿಂಗ್ ಟು ಓಪನ್ ಎಕ್ಸೆಲ್ ಶೀಟ್. ಸೊ ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಆಗಿರೋ ಲೆಸನ್ ಸೊ ಶೀಟ್ 2ನಲ್ಲಿ ಮತ್ತೆ ನಾನು ಎಂಪ್ಲಾಯ್ ಪೇ ಶೀಟನ್ನು ರೆಡಿ ಮಾಡ್ತಾ ಇದ್ದೀನಿ. ನಿಮಗೆ ಬೇಕಂದರೆ ಸ್ವಲ್ಪ ಝೂಮ್ ಇನ್ ಝೂಮ್ ಔಟನ್ನು ಮಾಡ್ಕೋಬೋದು ಟು ಲುಕ್ ವೆರಿ ವ್ಯೂ ಲೈಕ್ ನಿಮಗೆ ವ್ಯೂ ಚೆನ್ನಾಗಿ ಕಾಣಿಸೋಕ್ಕೆ ಝೂಮ್ ಇನ್ ಝೂಮ್ ಔಟ್ ಮಾಡ್ಕೋಬೋದು ಅಂತ ಹೇಳಿ. ಸೊ ಹಾಗಾದರೆ ನೋಡಿ ಲೈಕ್ ಸಬ್ ಹೆಡ್ಡಿಂಗ್ಸ್ಗಳನ್ನು ಫಸ್ಟ್ ರೆಡಿ ಮಾಡ್ಕೋತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ಸೀರಿಯಲ್ ನಂಬರ್ ಅಥವಾ ಎಂಪ್ಲಾಯ್ ಕೋಡ್ ಅಂತಲೂ ತೊಗೋಬೋದು. ಸೊ ಎಂಪ್ಲಾಯ್ ಕೋಡ್, ಸೊ ಎವ್ರಿ ಕಂಪ್ನಿಗಳಲ್ಲಿ ಎಂಪ್ಲಾಯೀಸ್ಗೆ ಅಂತಲೇ ಎಂಪ್ಲಾಯ್ ನಂಬರ್ ಇರ್ತದೆ. ಎಂಪ್ಲಾಯ್ ನಂಬರ್ ಆರ್ ಎಂಪ್ಲಾಯ್ ಕೋಡ್ ಅಂತಲೂ ತೊಗೋಬೋದು. ಆ್ಯಂಡ್ ಎಂಪ್ಲಾಯ್ ನೇಮ್, here I am entering employee name and designation of the particular employee. ಸೊ ಎಂಪ್ಲಾಯ್ ದ ಡೆಸಿಗ್ನೇಷನ್ ಅಂದರೆ ಹುದ್ದೆ ಅಂತ ಹೇಳ್ತೇವೆ. ಸೊ ಆ ಹುದ್ದೆಗಳನ್ನು ಎಂಟ್ರಿ ಮಾಡ್ಕೊ ಲೈಕ್ ಅಕೌಂಟೆಂಟ್, ಮ್ಯಾನೇಜರ್, ಸೊ HR ಆ ರೀತಿ ಡೆಸಿಗ್ನೇಷನ್. ಸೊ ಆ್ಯಂಡ್ ಆಫ್ಟರ್ ದ್ಯಾಟ್ ಸೊ ಎಂಪ್ಲಾಯ್ ಕೋಡ್, ಎಂಪ್ಲಾಯ್ ನೇಮ್, ಡೆಸಿಗ್ನೇಷನ್ ಆ್ಯಂಡ್ ಬೇಸಿಕ್ ಸ್ಯಾಲ್ರಿ. ಸೊ ನೋಡ್ಕೊಳ್ಳಿ ಈಗ. ಸೊ ಬೇಸಿಕ್ ಸ್ಯಾಲ್ರಿ, ಆಫ್ಟರ್ ದ್ಯಾಟ್ HRA. ಸೊ ಒಂದು ಸ್ಯಾಲ್ರಿ ಶೀಟ್ ಅಂದರೆ ನಿಮಗೆ ಇಷ್ಟೆಲ್ಲ ಡೆವಲಪ್ ಮಾಡಬೇಕಾಗುತ್ತೆ. HRA ಆ್ಯಂಡ್ DA ಆ್ಯಂಡ್ ಆಫ್ಟರ್ ದ್ಯಾಟ್ ಗ್ರಾಸ್ ಅಮೌಂಟ್, ಆಫ್ಟರ್ ದ್ಯಾಟ್ PF. ಸೊ PF ಆ್ಯಟ್ 12% ಅಂತ ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ HRA ಆ್ಯಟ್ 32% ಆ್ಯಂಡ್ DA ಆ್ಯಟ್ 16%. ಸೊ 16% ಗ್ರಾಸ್ ಪ್ರಾಫಿಟ್ ಇದು PF ಆ್ಯಂಡ್ ESI. ಸೊ ESI at the rate of 1.75%, 1.75% and tax amount at the rate of 18%. And deduction I am making a separate deduction and net salary. ನೋಡಿ ಇದು ಫೈನಲ್ ಆಗಿ ಬರುವಂತಹ ನೆಟ್ ಅಮೌಂಟ್ ಏನಿದೆ ಇದನ್ನು ನಾವು ಟೇಕ್ ಹೋಮ್ ಅಂತಲೂ ಕರಿತೀವಿ. ಸೊ ಹಾಗಾದರೆ ಸ್ಟಾರ್ಟಿಂಗಿನ ಎಂಟ್ರಿಯನ್ನು ಫಿನಿಷ್ ಮಾಡ್ಕೊಂಡು ಬರುವ. ಸೊ ಎಂಪ್ಲಾಯ್ ಕೋಡ್ ಆಬ್ವಿಯಸ್ಲಿ ಸೊ 1001 ಅಂತ ಹಾಕೋತೀನಿ ಅಂದ್ಕೊಳ್ಳಿ. ಸೊ ಆಫ್ಟರ್ ದ್ಯಾಟ್ ಐ ಆಮ್ ಗೋಯಿಂಗ್ ಟು ಟ್ರ್ಯಾಕ್ ಫಾರ್ ದ 5 ಮೆಂಬರ್ಸ್. ಸೊ ನೀವು 100 ಜನದ ಬೇಕಾದ್ರೂ ತಗೋಬೋದು. ಸೊ ಜಸ್ಟ್ ಐ ಆಮ್ ಶೋಯಿಂಗ್ ಯು 5 ಮೆಂಬರ್ಸ್. ಸೊ ಇಲ್ಲಿ ಎಂಪ್ಲಾಯ್ ರಾಜ್, ಲಲಿತಾ, ಮಧು, ಸುಮನ್, ಗಣೇಶ್. ಸೊ 5 ಮೆಂಬರ್ಸ್ ಎಂಟ್ರಿ ಮಾಡ್ಕೋತಾ ಇದ್ದೀನಿ. 1 ಆಫ್ ಅಕೌಂಟೆಂಟ್, 1 ಆಫ್ ಮ್ಯಾನೇಜರ್, 1 ಆಫ್ HR ಆ್ಯಂಡ್ ಸೇಲ್ಸ್ ಪರ್ಸನ್, ಮಾರ್ಕೆಟಿಂಗ್. ಸೊ ನೋಡಿ ಇಷ್ಟೆಲ್ಲ ನಾವು ಡೆಸಿಗ್ನೇಷನ್ಸನ್ನು ಹಾಕ್ಕೊತಾ ಇದ್ದೀವಿ. ಆ್ಯಂಡ್ ಬೇಸಿಕ್ ಸ್ಯಾಲ್ರಿ ಸೊ ಯು ಕ್ಯಾನ್ ಮೇಕ್ ಇಟ್ ಇನ್ ದ ಫಾರ್ಮ್ ಆಫ್ ರುಪೀಸ್ ಅಂತ ಹೇಳಿದ್ದೀನಿ. ಸೊ ರುಪೀಸಲ್ಲೂ ಬೇಕಾದ್ರೂ ಮಾಡ್ಕೋಬೋದು. ಸೊ ನಾವು ಐ ಆಮ್ ಗೋಯಿಂಗ್ ಟು ಎಂಟರ್ 15,000, 20,000, 18,000, 16,000, 25,000. ಸೊ ಲೈಕ್ ಸೊ HRA. ಸೊ ಇಲ್ಲಿಗೆ ನಮಗೆ ಎಲ್ವರೆಗೂ ಸೆಲ್ಸು ಬಂದಿರೋದ್ರಿಂದ ಸೊ ನಾವು ಮರ್ಜ್ ಮಾಡ್ತಾ ಇದ್ದೀವಿ. ಸೊ ಮರ್ಜ್ ಆ್ಯಂಡ್ ಸೆಂಟರ್. ಸೊ ಇಲ್ಲಿ ನಾನು ಹೆಡ್ಡಿಂಗ್ ಈಗ ಹಾಕೋತಾ ಇದ್ದೀನಿ ಎಂಪ್ಲಾಯ್ ಪೇ ಶೀಟ್. Select it both and I am just filling it and to attract the fields. So fields and attract ಮಾಡ್ಕೋಬೋದು. ಆ್ಯಂಡ್ ಯು ಕ್ಯಾನ್ ಮೇಕ್ ಇಟ್ ಆ್ಯಸ್ ಅ ಸೆಂಟರ್ ಆಫ್ ದ ಸೆಲ್ ಅಂತ ಹೇಳ್ತೇವೆ. ಸೊ ಸ್ವಲ್ಪ ಸೆಲ್ ವಿಡ್ತ್ಗಳನ್ನು ಜಾಸ್ತಿ ಮಾಡ್ಕೊಳ್ಳೋಕ್ಕೆ ನೀವು ಈ ಡಬಲ್ ಕ್ಲಿಕ್ ಮಾಡಿದ್ರೂ ಆಗುತ್ತೆ. ಸೊ ಇಲ್ಲಿ ಅಡ್ಜಸ್ಟ್ ಆಫ್ ದ ವಿಡ್ತ್ ಆಫ್ ದ ಸೆಲ್ ಅಡ್ಜಸ್ಟ್ ಆಗುತ್ತೆ. ಸೊ ನಾವು
ಎಚ್ ಆರ್ ಎ. ಸೊ ಟೇಕ್ ಅ ಎಚ್ ಆರ್ ಎ. ಎಚ್ ಆರ್ ಎ ಅಂತಂದರೆ ಏನು? ಹೌಸ್ ರೆಂಟ್ ಅಲವೆನ್ಸಸ್ ಅಂತ ಹೇಳ್ತೇವೆ. ಕೆಲವೊಂದು ಕಂಪ್ನಿಗಳಲ್ಲಿ ಬೇಸಿಕ್ ಸ್ಯಾಲ್ರಿ ಜೊತೆಗೆ ಹೌಸ್ ರೆಂಟ್ ಅಲವೆನ್ಸಸ್ಸನ್ನು ಕೊಡ್ತಾ ಇರ್ತಾರೆ. ಇಟ್ಸ್ ವೇರಿ ಆಗುತ್ತೆ, 32%, 16%, ಡಿಪೆಂಡಿಂಗ್ ಅಪಾನ್ ದ ಕಂಪ್ನಿ ವೇರಿ ಆಗುತ್ತೆ ಅಮೌಂಟು. ಸೊ ಸೇಮ್ ಇರೋದಿಲ್ಲ ಎಲ್ಲ ಕಡೆಗೂ. ಸೊ ನೋಡ್ಕೊಂಡ್ಬಿಟ್ಟು ಅದನ್ನು ಹಾಕೋಬೇಕಾಗತ್ತೆ. ನಾವು ಆಲ್ರೆಡಿ ಗಿವನ್ ದ ಪರ್ಸಂಟೇಜ್ ಅಮೌಂಟ್ ಆಫ್ 32%. ಸೊ ದಟ್ ಈಸ್ ವಾಟ್ ಫ್ರಮ್ ಬೇಸಿಕ್ ಇಂಟು 32% ಅಂತ ಹಾಕೊಳ್ಳಿ. ಪರ್ಸಂಟೇಜ್ ಸಿಂಬಲ್ ಆದರೂ ಹಾಕೋಬಹುದು, ಆರ್ ಎಲ್ಸ್ ಡಿವೈಡೆಡ್ ಬೈ 100 ಆದರೂ ಮಾಡ್ಬೋದು. ಸೊ ಡಿ ಎ ಅಂದರೆ ಡಿಯರ್ನೆಸ್ ಅಲವೆನ್ಸಸ್, ಲೈಕ್ ಊಟ, ಓಡಾಡೋ ಖರ್ಚು ಅಂತ ಕೆಲವೊಂದು ಕಂಪ್ನಿಗಳು ಸಪ್ರೇಟಾಗಿ ಪ್ರೊವೈಡ್ ಮಾಡ್ತಾ ಇರುತ್ತೆ. ಸೊ ಅದಕ್ಕೆ ನಾವು ಆನ್ ಬೇಸಿಕ್ ಆಫ್ 16%, ಸೊ 16% ಅಂತ ಹಾಕೋತಾ ಇದ್ದೀವಿ. ಆ್ಯಂಡ್ ಗ್ರಾಸ್ ಅಂದರೆ ಸೊ ಆಲ್ ಟುಗೆದರ್ ಸೇರಿ ನಿಮಗೆ ಗ್ರಾಸ್ ಅಂತ ಕನ್ಸಿಡರ್ ಆಗುತ್ತೆ. ಸೊ ಅಲ್ಲಿಗೆ ಬೇಸಿಕ್ ಪ್ಲಸ್ ಎಚ್ ಆರ್ ಎ ಪ್ಲಸ್ ಡಿ ಎ ಸೇರಿದಾಗ ನಿಮಗೆ ಗ್ರಾಸ್ ಅಮೌಂಟ್ ಬರುತ್ತೆ. ಅಂದರೆ ಲೈಕ್ ಯು ಕ್ಯಾನ್ ಆ್ಯಡ್ ಇಂಟು ಆಲ್ಟ್ ಈಸ್ ಈಕ್ವಲ್ಸ್ ಟು ಆಲ್ಸೋ. ಸೊ ಆ್ಯಡ್ ಮಾಡೋಕ್ಕೆ 4-5 ದಾರಿಗಳಿದೆ, ಅದರಲ್ಲಿ ಯೂಸ್ ಮಾಡ್ಕೋಬೋದು ನಾವು. ಹಾಗೆ ಪಿ ಎಫ್ ಇ ಎಸ್ ಐ ಟ್ಯಾಕ್ಸ್ ಅನ್ನೋದು ಎಂಪ್ಲಾಯ್ನ ಬೇಸಿಕ್ ಸ್ಯಾಲ್ರಿ ಮೇಲೆ ಕೌಂಟ್ ಆಗುತ್ತೆ. ಸೊ ಬೇಸಿಕ್ ಸ್ಯಾಲ್ರಿನಲ್ಲಿ ಪಿ ಎಫ್ ಅಂದರೆ ಏನು? ಪ್ರಾವಿಡೆಂಟ್ ಫಂಡ್ ಅಂತ ಹೇಳ್ತೇವೆ. ಸೊ ಇದು ಒನ್ ಆಫ್ ದ ಎಂಪ್ಲಾಯ್ ಸ್ಕೀಮ್ಗೋಸ್ಕರ ಗೌರ್ಮೆಂಟು ಕೊಡುಗೆ ಮಾಡಿದಂತಹ ಒಂದು ಸ್ಕೀಮ್ ಆಗಿರೋದ್ರಿಂದ ಇದರಲ್ಲಿ ಎಂಪ್ಲಾಯ್ ಸ್ಯಾಲ್ರಿಯಿಂದ 12% ಏನು ಕಟ್ ಆಗುತ್ತೋ ಅಲಾಂಗ್ ವಿತ್ ದ್ಯಾಟ್ ನಮ್ಮ ಸ್ಯಾಲ್ರಿನಲ್ಲಿ ಕಟ್ಟಾಗಿ ಕೆಲವೊಂದು ಕಂಪ್ನಿಗಳು ತುಂಬ್ತಾ ಇರುತ್ತೆ ಅದನ್ನು ಲೈಕ್, ಅಥವಾ ಸಪ್ರೇಟಾಗೂ ಕೆಲವೊಂದು ಕಂಪ್ನಿಗಳು ತುಂಬ್ತಾ ಇರುತ್ತೆ. ಸೊ ಒಟ್ಟಿನಲ್ಲಿ ಸೊ ನಿಮಗೆ ಪಿ ಎಫ್ ಅನ್ನೋದು ಅಡ್ವಾಂಟೇಜ್ ಇದ್ದಂಗೆ. ವೆನ್ ಯು ಆರ್ ಗೋಯಿಂಗ್ ಟು ಕ್ವಿಟ್ ದ ಜಾಬ್ ದಟ್ ಟೈಮ್ ಯು ವಿಲ್ ಗೇನ್ ದಿಸ್ ಅಮೌಂಟ್ ಅಂತ ಹೇಳ್ತೇವೆ. ನಿಮಗೆ 2 ವರ್ಷ 3 ವರ್ಷ ಅದು ನಿಮಗೆ ಪ್ರೈವೇಟ್ ಸೆಕ್ಟರಲ್ಲೂ ಸಿಗುತ್ತೆ ಆ್ಯಂಡ್ ನಮಗೆ ಲೈಕ್ ಗೌರ್ಮೆಂಟ್ ಸೆಕ್ಟರಲ್ಲಂತೂ ಇದ್ದೇ ಇರುತ್ತೆ. ಸೊ ಹೀಗೆ ಪ್ರಾವಿಡೆಂಟ್ ಫಂಡ್ ಅಂದರೆ ಎಟ್ ದ ಎಂಡ್ ಮೂಮೆಂಟ್ ಆಫ್ ದ ಕ್ವಿಟ್ಟಿಂಗ್ ಜಾಬ್ ನಿಮಗೆ ಈ ಅಮೌಂಟು ಬಂದು ತಲುಪುತ್ತೆ. ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್ ಈಗ ನಿಮಗೆ ಫಾರ್ ಎಕ್ಸಾಂಪಲ್ ಪಿ ಎಫ್ 12% ಅಂದರೆ ಬೇಸಿಕ್ ಮೇಲೆ ಇಂಟು 12% ಅಂತ ಇದೆಯಲ್ಲ. ಸೊ ಡಿವೈಡೆಡ್ ಬೈ 100. ಸೊ ಇಲ್ಲಿ 1800 ಏನು ಕಟ್ ಆಗುತ್ತೆ ನಿಮಗೆ, ಡಿಡಕ್ಟ್ ಆಗುತ್ತೆ. ಸೊ ಈ ಡಿಡಕ್ಷನ್ನಲ್ಲಿ ಮತ್ತೆ 1800 ಬಂದು ಪ್ಲಸ್ ಗೌರ್ಮೆಂಟ್ ಸ್ಕೀಮಲ್ಲಿ ಆ್ಯಡ್ ಆಗಿ ನಿಮಗೆ ಫೈನಲ್ ಆಗಿ ಕ್ವಿಟ್ ಮಾಡುವಾಗ ಅಮೌಂಟ್ ಆ್ಯಡ್ ಆಗಿ ಬರುತ್ತೆ ಅಂತ ಹೇಳ್ತೇವೆ. ಆ್ಯಂಡ್ ಇ ಎಸ್ ಐ ಅಂದರೆ ಈಸ್ ಈಕ್ವಲ್ಸ್ ಟು ಬೇಸಿಕ್ ಮೇಲೆ ಇಂಟು 1.75% ಅಂತ ಪರ್ಸಂಟೇಜ್ ಅಂತ ಹಾಕ್ತೇವೆ. ಸೊ ನೋಡಿ 262 ರುಪೀಸ್ ಏನಿದೆಯೋ ಇದು ಇ ಎಸ್ ಐ ಅಂದರೆ ಮೆಡಿಕಲ್ ಫೆಸಿಲಿಟಿ ಅಂತ ಹೇಳ್ತೇವೆ. ಸೊ ಇನ್ ದ ಎಮರ್ಜೆನ್ಸಿ ಕೇಸಲ್ಲಿ ನಿಮಗೆ ಏನಾದರೂ ಟ್ರೀಟ್ಮೆಂಟ್ ಆಯಿತು ಅಂತ ಹೇಳಿದ್ರೆ ಅದರದ್ದು ಏನು ದುಡ್ಡಿದೆಯೋ ಅದನ್ನು ಗೌರ್ಮೆಂಟೇ ಬರೆಸುತ್ತೆ, ಅದು ಇ ಎಸ್ ಐ ಸ್ಕೀಮಲ್ಲಿ ಇದ್ದರೆ. ಸೊ ಹಾಗಾಗಿ ಅದು ಬೆನಿಫಿಟ್ ಫಾರ್ ದ ಮೆಡಿಕಲ್ ಫೆಸಿಲಿಟಿ ಅಂತ ಹೇಳ್ತೇವೆ. ಇನ್ನು ಟ್ಯಾಕ್ಸ್ ಅಂದರೆ ಸೊ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಸೊ ನಿಮಗೆ ಯಾರಿಗೆಲ್ಲ 15,000 ಸ್ಯಾಲ್ರಿ ತೊಗೋತಾರೋ ಸೊ ಅದರಲ್ಲಿ 15,000 ಮೇಲೆ ಯಾರಿಗೆ ಇರುತ್ತೋ ಅವರೆಲ್ಲ ಕಂಪಲ್ಸರಿ ಟ್ಯಾಕ್ಸ್ ಕಟ್ ಮಾಡಬೇಕು ಅನ್ನೋ ರೂಲ್ಸ್ ಇರುತ್ತೆ. ಸೊ ಹಾಗಾಗಿ ಬೇಸಿಕ್ ಮೇಲೆ ಇಂಟು 18%, ಪರ್ಟಿಕ್ಯುಲರ್ಲಿ 18% ಅಂತ ಇರುತ್ತೆ. ಸೊ ನಿಮಗೆ 2,700. ಸೊ ಇನ್ನು ಡಿಡಕ್ಷನ್ ಅಂತ ಬಂದಾಗ ಸೊ ಈ ಪಿ ಎಫ್ ಇ ಎಸ್ ಐ ಟ್ಯಾಕ್ಸ್ ಏನಿದೆಯೋ ಇದು ನಮಗೆ ಗ್ರಾಸಲ್ಲಿ ಮೈನಸ್ ಆಗಿ ನೆಟ್ ಸ್ಯಾಲ್ರಿ ಬರುತ್ತೆ. ಹೀಗಾಗಿ ಈ ಗ್ರಾಸ್ ಅಮೌಂಟಲ್ಲಿ ಮತ್ತೆ ಇವುಗಳು ಕಟ್ ಆಗೋದ್ರಿಂದ ಇವನ್ನು ಗ್ರಾಸ್ನಲ್ಲಿ ಮೈನಸ್ ಮಾಡ್ತಾ ಹೋದ ಹಾಗೆ ಮತ್ತೆ 3 ಕಾಲಮ್ಗಳು ಎಕ್ಸ್ಟ್ರಾ ಆಗೋದಕ್ಕೆ ನಾವು ಡಿಡಕ್ಷನ್ ಅಂತ ಒಂದು ಮಾಡ್ಕೊತೀವಿ. ಸೊ ಹಾಗಾಗಿ ಅದರಲ್ಲಿ ಪಿ ಎಫ್ ಇ ಎಸ್ ಐ ಮತ್ತು ಟ್ಯಾಕ್ಸನ್ನು ಕೂಡ ಹಾಕ್ತೀವಿ. ಸೊ ಇಲ್ಲಿ ಒಟ್ಟಿಗೆ 3 ಕಾಲಮ್ ಸೇರಿ ಆ್ಯಡ್ ಆಗಿರೋದಕ್ಕೆ ಇದಕ್ಕೆ ಡಿಡಕ್ಷನ್ ಅಂತ ಹೆಸರು ಕೊಟ್ಟಿದ್ದೀವಿ. ಹೀಗಾಗಿ ನೆಟ್ ಸ್ಯಾಲ್ರಿ ಬರುವಾಗ ನಾವು 3 ಕಾಲಮ್ಸ್ಗಳನ್ನು ಯೂಸ್ ಮಾಡ್ಕೊಳ್ಳೋ ಬದಲಿ ಗ್ರಾಸ್ ಮೈನಸ್ ಡಿಡಕ್ಷನ್ ಅಂತ ಮಾಡಿಬಿಟ್ರೆ ಆಯಿತು. ಸೊ ನಿಮಗೆ ಫೈನಲ್ ನೆಟ್ ಸ್ಯಾಲ್ರಿ ಅಮೌಂಟು ಬರ್ತದೆ. ಸೊ ನಿಮಗೆ ಒನ್ಸ್ ಅಗೇನ್ ನೀವು ತೋರಿಸ್ತೀನಿ ನೋಡಿಬಿಡಿ. ಆ್ಯಂಡ್ ಈಸ್ ಈಕ್ವಲ್ಸ್ ಟು ಬೇಸಿಕ್ ಇಂಟು 32% ಸಿಂಬಲ್ ಇಡ್ಬೋದು. ದೆನ್ ಬೇಸಿಕ್ ಮೇಲೆ ಇಂಟು 16%, ದೆನ್ ಗ್ರಾಸ್ ಅಂತಂದರೆ ಸೊ ಇವು 3 ಸೇರಿಬಿಟ್ಟು ಆಲ್ಟ್ ಈಸ್ ಈಕ್ವಲ್ಸ್ ಟು ಹಾಕಿದ್ರೂ ಬರ್ತದೆ. ಆ್ಯಂಡ್ ಈಸ್ ಈಕ್ವಲ್ಸ್ ಟು ಬೇಸಿಕ್ ಮೇಲೆ ಇಂಟು 12%. ದೆನ್ ದಿಸ್ ಒನ್ ಬೇಸಿಕ್ ಮೇಲೆ 1.75% ಇ ಎಸ್ ಐ 1.75%. ನೋಡಿ 1 ಪಾಯಿಂಟ್ ಬೇಸಿಕ್ ಇಂಟು ಆಗಿಲ್ಲ ಅದು. ಸೊ ಬೇಸಿಕ್ ಇಂಟು 1.75% ಅಂತ ಆಗುತ್ತೆ.
and after that tax you are going to fill as a basic into 18%. So basic mele 18%. After that deductions, so all together you can make a plus PF ESI tax, so then net salary. So illige gross minus deduction. ಸೊ ದಿಸ್ ಈಸ್ ವಾಟ್ ಯುವರ್ ನೆಟ್ ಸ್ಯಾಲ್ರಿ ಅಂತ ಹೇಳ್ತೇವೆ. ಸೊ ಇದನ್ನು ನಾವು ಒಂದು ಸೆಲ್ಲಲ್ಲಿ ಕ್ಯಾಲ್ಕುಲೇಷನ್ಸ್ ಮಾಡಿ, ಅಂದರೆ ಒಂದು ರೋ ಫುಲ್ ಕ್ಯಾಲ್ಕುಲೇಷನ್ ಮಾಡಿ ಕಂಟ್ರೋಲ್ ಡಿ ಹಾಕಿದ್ರೆ ನಿಮಗೆ ಫೈನಲ್ ಅಮೌಂಟ್. ಆ್ಯಂಡ್ ಆಫ್ಟರ್ ದ್ಯಾಟ್ ಟೋಟಲಿ ವಾನ ಮೇಕ್ ಟೋಟಲ್ಗೆ ನಾವು ಸೊ ಎಲ್ಲವನ್ನ ಸೆಲೆಕ್ಟ್ ಮಾಡಿ ಆಲ್ಟ್ ಈಸ್ ಈಕ್ವಲ್ಸ್ ಟು ಹಾಕಿದ್ರೆ ಸಾಕು. ಆಲ್ಟ್ ಈಸ್ ಈಕ್ವಲ್ಸ್ ಟು ವಿಲ್ ಗೆಟ್ ದ ಎವ್ರಿಥಿಂಗ್ ಟೋಟಲ್ ಅಮೌಂಟ್ ಅಂತ ಹೇಳ್ತೇವೆ. ಸೊ ಐ ಆಮ್ ಗೋಯಿಂಗ್ ಟು ಪುಟ್ ಅ ಬಾರ್ಡರ್ ಆನ್ ದಿಸ್. ಸೊ ನೋಡಿ, ಇವುಗಳನ್ನು ಬೇಕಂದರೆ ಬೋಲ್ಡ್ ಮಾಡ್ಕೋಬೋದು. ಆ್ಯಂಡ್ ಇವು ಆಲ್ರೆಡಿ ಐ ಮೇಡ್ ಅ ಬೋಲ್ಡ್ ಫಾರ್ ದಿಸ್. ಸೊ ನಿಮಗೆ ಈ ರೀತಿ ಶೀಟ್, ಪೇ ಶೀಟ್, ಅದರಲ್ಲೂ ನಿಮಗೆ ಈಗ ನೋಡಿ ಪ್ರಿಂಟ್ ಕೊಡ್ತಾ ಇದ್ದೀನಿ. ಸೊ ದಿಸ್ ಈಸ್ ಗೋಯಿಂಗ್ ಟು ಕಟ್ ಆಫ್ ESI ಇಂದ ಕಟ್ ಆಗಿದೆ. ವೈ? ಬಿಕಾಸ್ ದಿಸ್ ಈಸ್ ಪೋರ್ಟ್ರೇಟ್ ಪೇಜ್. ಸೊ ನಾವು ಇದನ್ನು ಪೋರ್ಟ್ರೇಟ್ ಪೇಜಲ್ಲೇ ಅಡ್ಜಸ್ಟ್ ಮಾಡಬೇಕು ಅಂದರೆ, ಸೊ ನೀವು ಪ್ರಿಂಟ್ಗೆ ಹೋಗಿ ವಾಪಸ್ ಬಂದಾಗ ನೋಡಿ ಥಿನ್ ಲೈನ್, ಡಾಟೆಡ್ ಲೈನ್ ಬರುತ್ತೆ. ಸೊ ದಿಸ್ ಈಸ್ ವಾಟ್ ಕಾಲ್ಡ್ ಆಸ್ ಅ A4 ಶೀಟ್, ದಟ್ ಟು ಪೋರ್ಟ್ರೇಟ್. ಸೊ ಇದನ್ನು ಪೋರ್ಟ್ರೇಟ್ ಪೇಜ್ ಅಂತ ಕರೀತಾರೆ. ಸೊ ಪೋರ್ಟ್ರೇಟ್ ಅಂದರೆ ಉದ್ದ, ಅಡ್ಡ. ಸೊ ಲ್ಯಾಂಡ್ಸ್ಕೇಪ್ ಅಂದರೆ ಅಡ್ಡ ಅಂತೀವಿ. ಸೊ ಈಗ ಇದು ಇಷ್ಟರಲ್ಲೇ ಹಿಂಗಿಂಗೇ ತೆಗಿಬೇಕು ನೀವು ಪೋರ್ಟ್ರೇಟ್ ಅಂದಾಗ. ಯು ಹ್ಯಾವ್ ಟು ಮೇಕ್ ಇಟ್ ಅ ಸ್ಮಾಲ್ ಫಾಂಟ್ ಮಾಡಿಕೊಂಡು ಸೆಲ್ ಅಡ್ಜಸ್ಟ್ ಮಾಡಿಬಿಟ್ಟು ತೆಗಿಬೋದು. ಸೊ ನಾವು ಐ ಆಮ್ ಮೇಕಿಂಗ್ ಇಟ್ ಅ ಲ್ಯಾಂಡ್ಸ್ಕೇಪ್ ಪೇಜ್ ಲೇಔಟ್ ಲ್ಯಾಂಡ್ಸ್ಕೇಪ್ ಕೊಡ್ತಾ ಇದ್ದೀನಿ. ಸೊ ಲ್ಯಾಂಡ್ಸ್ಕೇಪ್ ಕೊಟ್ಟಾಗ ಸಹ ನೋಡ್ಕೊಳ್ಳಿ ಒಂದು ಸರ್ತಿ ಡಾಟೆಡ್ ಲೈನ್ ಏನು ಕಾಣಿಸುತ್ತೆ ಅದು ಕರೆಕ್ಟಾಗಿ ಫಿಲ್ ಆಗಿದೆಯಾ ಅಂತ, ಐ ಮೀನ್ ಅಲ್ಲಿವರೆಗೂ ರೀಚ್ ಆಗಿದೆಯಾ ಅಂತ. ಸೊ ನಿಮಗೆ ಇನ್ನು ಡಾಟೆಡ್ ಲೈನ್ ಇನ್ನೂ ಇಲ್ಲಿವರೆಗೂ ಇದೆ. ಸೊ ಯು ಕ್ಯಾನ್ ಮೇಕ್ ದ ಅಡ್ಜಸ್ಟ್ಮೆಂಟ್ ಆಫ್ ಹೈಟ್ ಅಂತ ಹೇಳ್ತೇವೆ. ಸೊ ಹೈಟ್ ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ಸೊ ಅಲ್ಲಿಗೆ ಹೋಮ್ ಟ್ಯಾಬ್, ಸೊ ಫಾರ್ಮ್ಯಾಟಲ್ಲಿ ರೋ ಹೈಟ್. ಸೊ ನಾವು 14.4 ಇದೆ. ಸೊ ನಾವು ಐ ಆಮ್ ಗೋಯಿಂಗ್ ಟು ಮೇಕ್ ಇಟ್ 25 ಅಂದ್ಕೊಳ್ಳಿ. ಸೊ ಹೈಟ್ ಹೀಗೆ ಬರುತ್ತೆ. ಆ್ಯಂಡ್ ಕಂಟ್ರೋಲ್ P ಕೊಡಿ ಈಗ. ಸೊ ಕಂಪ್ಲೀಟ್ ಸೆಟ್ ನೆಟ್ ಸ್ಯಾಲ್ರಿವರೆಗೂ ನಿಮಗೆ ಪೇ ಶೀಟ್ ನೋಡಿ ಇಲ್ಲಿ ಈ ಥರ ಡಿಸ್ಪ್ಲೇ ಆಗುತ್ತೆ. So this is what how to prepare a pay sheet, employee pay sheet along with that print. ಸೊ ಪ್ರಿಂಟನ್ನು ನಾನು ಹೇಗೆ ತೆಗಿಬೇಕು ನೀಟಾಗಿ ಅಂತ ಸಹ ಹೇಳಿದ್ದೀನಿ. ಸೊ ಕೀಪ್ಸ್ ಯು ಅಂಡರ್ಸ್ಟುಡ್ ದಿಸ್. ಸೊ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಒಂದು ಕ್ಯಾಲ್ಕುಲೇಷನ್ಸ್ ಜೊತೆಗೆ ಬರ್ತೀನಿ. ಸೊ ನಿಮಗೆ ಯಾರೆಲ್ಲ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ಸಬ್ಸ್ಕ್ರೈಬ್ ಮಾಡಿ. ಸೊ ನಾನು ಹಾಕೋ ನೆಕ್ಸ್ಟ್ ವಿಡಿಯೋದ ಅಪ್ಡೇಟ್ ಬರ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.